ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ನಾವು ಈಗಾಗಲೇ 3 ಸಭೆಗಳ ವಿಷಯವಾಗಿ ನಾವು ಕಲಿತುಕೊಂಡಿದ್ದೇವೆ. ಎಬೇಸ, ಸ್ಮರ್ಣ ಮತ್ತು ಪೆರ್ಗಮ ಸಭೆ ಬಗ್ಗೆ ನಾವು ಕಲಿತುಕೊಂಡಿದ್ದೇವೆ. ಈಗ ನಾವು 4ನೇ ಸಭೆ ತುಯತ್ರ ಸಭೆ ಬಗ್ಗೆ ನಾವು ಕಲಿಯಲಿಕ್ಕಿದ್ದೇವೆ. ಕರ್ತನು ನಮ್ಮೊಂದಿಗೆ ಮಾತಾಡಲಿ. ನಾವು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸೋಣ. ಭೂಪರಲೋಕಗಳಿಗೆ ಒಡೆಯನಾಗಿರುವ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ನಾವು ನಿನಗೆ ಘನವು ಮಹಿಮೆ ನಾವು ಸಲ್ಲಿಸ್ತೇವೆ. ಯಾಕಂದರೆ ಸಭೆಗಳಿಗೆ ನೀನು ಹೇಳಿರುವಂಥ ಬೋಧನೆಗಳನ್ನು ನಾವು ತಿಳಿದುಕೊಂಡು ಅದರ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡು. ಕರ್ತನೇ, ಈ ದಿನ ಧ್ಯಾನದಲ್ಲಿ ಪರಿಶುದ್ಧ ಆತ್ಮನ ಮತ್ತಲ್ಲಿ ಚೆಲ್ಲಿಸುವಂತೆ ನಾವು ನಿನ್ನ ಹಸ್ತದಲ್ಲಿ ಸಮರ್ಪಿಸಿಕೊಡುತ್ತೇವೆ. ಎಲ್ಲ ಘನವು ಮಹಿಮೆ ನಿನಗೆ ಸಲ್ಲಲಿ. ನಿನ್ನ ಮಗನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಓಕೆ, ಈ ತುಯತ್ರ ಸಭೆಯು ಬೆರ್ಗಮ ಸಭೆಯಿಂದ ಪೂರ್ವ ದಿಕ್ಕಿನಲ್ಲಿ ಇದೆ. 61 ಕಿಲೋಮೀಟರ್ ಈ ಮ್ಯಾಪಲ್ಲಿ ನೋಡ್ತೀರಿ. ಮತ್ತು ಸರ್ದಿಸ್ ಸಭೆಯು ತಕ್ಷಣದಲ್ಲಿ ಇದೆ, ಅದು 45 ಕಿಲೋಮೀಟರ್ ದೂರದಲ್ಲಿದೆ. ಈ ರೀತಿಯಾಗಿ ಒಂದು ಬೆರ್ಗಮ ಸಭೆಗೆ ಮತ್ತು ಸರ್ದಿಸ್ ಸಭೆಗೆ ಮಧ್ಯದಲ್ಲಿರುವಂಥ ಒಂದು ಸಭೆಯು ತುಯತ್ರ ಸಭೆ ಆಗಿದೆ. ಈ ತುಯತ್ರ ಪಟ್ಟಣಕ್ಕೆ ಈಗ ಒಂದು ಟರ್ಕಿ ದೇಶದಲ್ಲಿ ಅವರು ಏನು ಕೊಡ್ತಾರೆ, ಅಹಾಸಿರ್ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಅಹಾಸಿರ್ ಇದು ಒಂದು ಕೆಳಗಡೆ ಇರುವ ಒಂದು ಮ್ಯಾಪಲ್ಲಿ ನೋಡ್ಬೋದು. ಆ ಪಟ್ಟಣದು ಎಷ್ಟು ಚಿಕ್ಕದಾಗಿದೆ, ಈಗ ಒಂದು ಅಂದವಾಗಿದೆ. ಮತ್ತು ಅಲ್ಲಿ 1ನೇ ಶತಮಾನದಲ್ಲಿ 20,000 ಜನಸಂಖ್ಯೆ ಇತ್ತು ಎಂಬುದಾಗಿ ಅವರು ಹೇಳುವವರಾಗಿದ್ದಾರೆ. ಬೈಬಲ್ ಟೀಚರ್ಸ್ ಒಂದು 20,000 ಜನರು ಇದ್ದಿರ್ಬೋದು ಎಂಬುದಾಗಿ. ಕಾರಣ ಪೆರ್ಗಮ ಸಭೆಯು ಒಂದು ಒಳ್ಳೆಯ ಒಂದು ಸಭೆಯಾಗಿದೆ. ಎರಡದಾಗಿ ಈ ಒಂದು ಪೆರ್ಗಮ ಸಭೆಗೆ ಮತ್ತು ಫಿಲಿಪ್ ಸಭೆಗೆ ಒಂದು ಸಂಬಂಧ ಇತ್ತು. ಅದು ಯಾವುದೆಂದರೆ, ಫಿಲಿಪ್ ಪಟ್ಟಣದಲ್ಲಿ ಒಬ್ಬ ಹೆಂಗಸಿದ್ದಲ್ಲ, ಲಿಡಿಯಾಲ್ ಎಂಬುದಾಗಿ ನಾವು ಕರೆಯುತ್ತೇವೆ. ಲಿಥಿಯಲ್ ಎಂಬ ಒಂದು ಹೆಂಗಸು. ಅಪೊಸ್ತಲರ ಕೃತಿಗಳ 16ನೇ ಅಧ್ಯಾಯ 14ನೇ ವಚನದಲ್ಲಿ ಪೌಲನು ಪ್ರಸಂಗ ಮಾಡುವ ಸಮಯದಲ್ಲಿ ದೇವರವರ ಹೃದಯವನ್ನು ತೆರೆದವರು. ಅವಳು ಏನೆಂದರು, ಪೌಲನ ಒಂದು ಬೋಧನೆಯನ್ನು ಕೇಳಿ ಮತ್ತು 2 ವರ್ಷ ಕಾಲಗಳು ಮನೆಯಲ್ಲಿ ಕರ್ಕೊಂಡು ಹೋಗಿ ಸೇವೆ ಮಾಡಲಿಕ್ಕೆ ಸಹಾಯ ಮಾಡಿದಳು. ಅವಳು ಸಹ ಇಲ್ಲಿ ಹೇಳ್ತದೆ, ಅವಳದು ಧೂಮ್ರ ಬಣ್ಣದ ಒಂದು ವಸ್ತ್ರಗಳನ್ನು ಮಾರುವಳಾಗಿದ್ದರು. ನೇರಳೆ ಹಣ್ಣು ಕಲರ್ ಇರುವಂಥ ಒಂದು ಬಟ್ಟೆಗಳನ್ನು ಅವಳು ಮಾರುವಳಾಗಿದ್ದರು. ಇದು ತುಯತ್ರ ಪಟ್ಟಣವೂ ಸಹ ನೇರಳೆ ಬಟ್ಟೆ ಅಂದರೆ ಧೂಮ್ರ ಬಣ್ಣದ ಒಂದು ಬಟ್ಟೆಗಳನ್ನು ವ್ಯಾಪಾರ ಮಾಡುವಂಥ ಒಂದು ಕೇಂದ್ರವಾಗಿತ್ತು ಎಂಬುದಾಗಿ ಟೀಚರ್ಸ್. 1ನೇ ಶತಮಾನದಲ್ಲಿ ರೋಮರ್ಗಳು ಅಲ್ಲಿ ಅವ್ರಿಗೆ ತುಂಬ ಇಷ್ಟವಾದ ಈ ಒಂದು ಬಟ್ಟೆಗಳನ್ನು, ಆ ವಸ್ತ್ರಗಳನ್ನು ಅಲ್ಲಿ ಕೊಂಡ್ಕೊಳ್ಳಿಕ್ಕೆ ಬರ್ತಾ ಇದ್ರು. ಅದೊಂದು ಬಿಸ್ನೆಸ್ ಆಗುವ ಒಂದು ಸ್ಥಳವಾಯಿತು. ಒಂದು ವೇಳೆ ನಾವು ಒಂದೊಂದು ಪಟ್ಟಣ ನೋಡುವ ಸಮಯದಲ್ಲಿ ಮೈಸೂರು ಒಂದು ರೇಷ್ಮೆ ಎಂದು ಹೇಳ್ತಾರೆ, ಮತ್ತು ಕಾಂಜಿಪುರ ರೇಷ್ಮೆ ಹೇಳ್ತಾರೆ, ತಿರುಪೂರು ಹೇಳ್ತಾರೆ, ಮತ್ತು ಮಹಾರಾಷ್ಟ್ರದಲ್ಲಿ ಅಂದರೆ ಗ್ವಾಲಿಯರು ಎಲ್ಲ ಒಂದೊಂದು ಕಡೆ ಏನಾಗ್ತದೆ ಅಂದರೆ ಬಟ್ಟೆಗಳು ಒಂದೊಂದು ಸ್ಥಳದಲ್ಲಿ ವಿಶೇಷವಾದ ಬಟ್ಟೆಗಳು ಸಿಕ್ಕುವಂತಿದೆ. ಅದೇ ಥರ ಇಲ್ಲಿ ಒಂದು ಬಣ್ಣದ ಒಂದು ಬಟ್ಟೆಗಳು ಸಿಕ್ಕುವ ಒಂದು ಪಟ್ಟಣವಾಗಿತ್ತು ಈ ಒಂದು ತುಯತ್ರ ಪಟ್ಟಣವು. ಅದು ಒಂದು ವ್ಯಾಪಾರ ಸ್ಥಳವಾಗಿತ್ತು. ಮತ್ತು ಕೆಳಗಡೆ ಸಮಯದಲ್ಲಿ ಅಲ್ಲಿ ಈಗ ನಾವು ಒಂದು ಪಟ್ಟಣವನ್ನು ಪಿಕ್ಚರ್ ನೋಡುತ್ತೇವೆ. ಮೇಲೆ ಇರುವ 2 ಪಿಕ್ಚರ್ಗಳು. ಬಟ್ ಇದು ಒಂದು ಪೂರ್ವ ಕಾಲದಲ್ಲಿ ಇದ್ದ ಒಂದು ದೇವಸ್ಥಾನ. ಅದರಿಂದ ಲಿಡಿಯಾನರು ಕಟ್ಟಿದ ಒಂದು ಸೂರ್ಯ ದೇವರಿಗೆ ಕಟ್ಟಿದರು. ಅವರು ಡೈರಮನಿಸ್ ಅಂತ ಕಲಿತಿದ್ರೆ ಡೈರಿಮಿನಿಸ್ ಎಂಬುದಾಗಿ ಹೇಳುತ್ತಾರೆ. ಮತ್ತು ರೋಮಾನಿಯರು ಅದಕ್ಕೆ ಅಪೋಲಾ ಒಂದು ಸೂರ್ಯ ದೇವರ ಹೆಸರಿಟ್ಟು ಆ ದೇವಸ್ಥಾನ ಇದು ಮಾಡಿದ್ರು. ಈಗ ಅದರಲ್ಲಿ ದೇವಸ್ಥಾನ ಇಲ್ಲ, ಬಟ್ ಅದು ಒಡೆದು ಹೋಗಿದ್ದ ಸ್ಥಳವನ್ನು ಪಿಕ್ಚರ್ನಲ್ಲಿ ನಾವು ನೋಡುತ್ತೇವೆ. ಓಕೆ, ನಾವು ಒಂದು ವಚನವಾಗಿ ನಾವು ಧ್ಯಾನ ಮಾಡೋಣ. ತುಯತ್ರ ಈ ಒಂದು ಪದಕ್ಕೆ ಬಲಿದಾನ, ಸ್ಯಾಕ್ರಿಫೈಸ್ ಎಂದು ಹೇಳ್ತಾರೆ. ಬಲಿದಾನ ಎಂಬುದಾಗಿ, ಸ್ಯಾಕ್ರಿಫೈಸ್ ಎಂಬುದಾಗಿ ಬೈಬಲ್ ಟೀಚರ್ಸು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ 18ನೇ ವಚನದಲ್ಲಿ, ತುಯತ್ರದಲ್ಲಿರುವ ಸಭೆಯ ದೂತನಿಗೆ ಬರೆ. ಎಲ್ಲ ಸಭೆಯ ದೂತರಿಗೆ ಆತನು ಪರಿಚಯ ಮಾಡುವ ರೀತಿಯಲ್ಲಿ ತನ್ನನ್ನು ಈ ಒಂದು ಸಭೆಗೆ ಸಹ ಪರಿಚಯ ಮಾಡ್ತಾನೆ. ಬೆಂಕಿಯ ಜ್ವಾಲೆ ಎಂದಿರುವ ಕಣ್ಣುಗಳನ್ನು, ಆತನ ಕಣ್ಣುಗಳು ಯಾವ ರೀತಿಯಲ್ಲಿ ಇರ್ತಂದ್ರೆ ಬೆಂಕಿ ಉರಿಯುವ ಬೆಂಕಿ ಎಂದೇ ಇರುವಂಥ ಕಣ್ಣುಗಳನ್ನು ಹೊಂದಿರುವ ಆತನು ಹೇಳುವುದು ಏನೆಂದರೆ, ಅಂದರೆ ಒಂದು ಕೋಪದಲ್ಲಿ ಮಾತಾಡುವ ಥರ ಪರಿಚಯ ಮಾಡಿಕೊಳ್ಳುವನಾಗಿದ್ದಾನೆ. ಮತ್ತು ಕಾಲುಗಳು ಹೆಂಗಂದ್ರೆ ಹೊಳೆಯುವ ತಾಮ್ರದಂದಿರುವಂಥ ಪಾದಗಳನ್ನು, ಅವನ ಕಾಲುಗಳ ಪಾದಗಳು ತಾಮ್ರ ಹೆಂಗೆ ಬೆಂಕಿ ಹಾಕಿ ನಾವು ಇದು ಸಮಯದಲ್ಲಿ ಎಷ್ಟು ಒಂದು ಬಣ್ಣ ಬರ್ತದೆ, ಅದೇ ರೀತಿ ಆತನ ಕಾಲುಗಳು ಅಷ್ಟು ಜ್ವಾಲೆ ಇರುವುದನ್ನು ನಾವು ನೋಡುತ್ತೇವೆ. ಕಾರಣ ತನ್ನ ವಿಷಯವಾಗಿ ಒಂದು ವೇಳೆ ಕೋಪದಲ್ಲಿ ಮಾತಾಡುವ ರೀತಿಯಲ್ಲಿ ಈ ಸಭೆಗೆ ಪರಿಚಯ ಮಾಡುತ್ತಾನೆ. ಯಾಕಂದರೆ ಈ ಸಭೆಯಲ್ಲಿ ನಡೆದ ತಪ್ಪುಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. 19ನೇ ವಚನದಲ್ಲಿ ಈ ರೀತಿ ಹೇಳ್ತಿದೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಸೇವೆಯನ್ನು ಮತ್ತು ತಾಳ್ಮೆಯನ್ನು ಬಲ್ಲೆನು. ಒಂದು ಉತ್ತಮವಾದ ಒಂದು ಸಭೆ, ಒಳ್ಳೆ ಸಾಕ್ಷಿ ಇದೆ, ಕೃತ್ಯಗಳು ಒಳ್ಳೆ ಕೃತ್ಯಗಳಿತ್ತು, ಒಳ್ಳೆಯ ನಡತೆ ಉಳ್ಳವರಾಗಿದ್ದರು, ಮತ್ತು ಪ್ರೀತಿ ಉಳ್ಳವರಾಗಿದ್ದರು, ನಂಬಿಕೆ ಉಳ್ಳವರಾಗಿದ್ದರು, ಸೇವೆ ಮಾಡುವುದರಲ್ಲಿ ಒಳ್ಳೆಯವರಾಗಿದ್ದರು, ಮತ್ತು ತಾಳ್ಮೆಯಲ್ಲಿ ಎಲ್ಲ ರೀತಿಯಲ್ಲಿ ಗುಣಾದೇಶಗಳಲ್ಲಿ ಅವರು ಚೆನ್ನಾಗಿ ಇದ್ದಾರೆ. ಸಭೆ ಈಗಲೂ ಆ ಸಭೆ ಚೆನ್ನಾಗಿ ಗುಣಾದೇಶದಲ್ಲಿ ಇದೆ.
ಮತ್ತು ಹಳೆಯ ಒಂದು ಕೆಲಸಗಳಿಗಿಂತ ಈ ಕೆಲಸ ಏನಾಗ್ತದೆ, ಕೃತ್ಯಗಳು ಈಗ ಮೇಲಾಗಿದೆ. ಫಸ್ಟ್ ಪ್ರಾರಂಭದಲ್ಲಿ ಕೆಲವು ಹೇಳ್ತಾರೆ ಫಸ್ಟ್ ಚೆನ್ನಾಗಿ ಸೇವೆ ಶುರು ಮಾಡ್ತಾರೆ, ಪ್ರೀತಿ ತಾಳ್ಮೆ ಎಲ್ಲ ಇರ್ತದೆ, ಮತ್ತೆ ಕಡಿಮೆ ಆಗ್ತದೆ. ಆದರೆ ಈ ಸಭೆಗೆ ಹೇಳುವ ಸಮಯದಲ್ಲಿ ಮೊದಲಕ್ಕಿಂತಲೂ ಈಗ ಚೆನ್ನಾಗಿದೆ, ಅಂದರೆ ಅವರು ಹೆಚ್ಚು ಕಡಿಮೆ ಎಲ್ಲದಲ್ಲಿ ಏನು ಮಾಡ್ತಾರೆ, ಚೆನ್ನಾಗಿ ಬೆಳೆಯುತ್ತಾ ಇದ್ದಾರೆ. ಬಟ್ 20ನೇ ವಚನಕ್ಕೆ ಬರುವ ಸಮಯದಲ್ಲಿ ಅಲ್ಲಿ ಕೆಲವು ತಪ್ಪುಗಳು ಆ ಸಭೆಯಲ್ಲಿ ಇರುತ್ತೆ. ಒಂದಕ್ಕೂ ಜನರು ಚೆನ್ನಾಗಿ ಪರಿಶುದ್ಧವಾಗಿ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಬೆಳೆಯುತ್ತಾ ಇದ್ದಾರೆ. ಆದರೆ ಒಂದಕ್ಕೂ ಜನರು ಯಾವ ರೀತಿ ಇರ್ತಾರೆ ಎಂಬುದು ದೇವರು ವಾಕ್ಯ ಹೇಳುತ್ತೆ. ನಿನ್ನ ವಿರುದ್ಧ ನನಗೆ ಒಂದು ಅಪಾದನೆ ಇದೆ, ಏನೆಂದ್ರೆ ಯೆಸಬೇಲ್ ಎಂಬ ಒಂದು ಹೆಂಗಸ್ಸು ಏನು ಮಾಡ್ತಾಳೆ, ನನ್ನ ಪ್ರವಾದನೆ ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾಳೆ. ನೀವು ಇದನ್ನು ಕೆಳಗಡೆ ಇರುವ ಈ ಒಂದು ಚಿತ್ರದಲ್ಲಿ ನೋಡುವ ಸಮಯದಲ್ಲಿ ಯೆಸಬೇಲ್ ಈ ಒಂದು ಹೆಂಗಸ್ಸು ಆಹಾಬ್ ಅರಸನ ಒಂದು ಹೆಂಡತಿ ಆಗಿದ್ದಳು. ಅವಳು ಅನ್ಯ ದೇಶದ ಒಂದು ಸ್ತ್ರೀಯಾಗಿರೋನು ಇಸ್ರಾಯೇಲ್ ದೇಶದಲ್ಲಿ ಮದುವೆ ಮಾಡ್ಕೊಂಡು ಬಂದಳು. ಅವಳು ಬಂದು ಇಸ್ರಾಯೇಲ್ ಜನರನ್ನು ಎಲ್ಲ ರೀತಿಯಾದ ಪಾವದಲ್ಲಿ ಅವಳು ನಡೆಸ್ತಾ ಇದ್ದಳು. ಈ ಬಾಬಿಲೋನಲ್ಲಿ ಹೈಲಾಕ್ ಎಂಬವರ ಅರಮನೆಯಲ್ಲಿ ಸಹ ಒಂದು ಪಿಕ್ಚರ್ ಇದೆ. ಮತ್ತು ಅಹಾಬನ ಅರಮನೆ ಸಮರಿಯಾದಲ್ಲಿ ಇಸ್ರಾಯೇಲ್ನಲ್ಲಿ ಆಕೆಯ ಈ ಒಂದು ಮೂರ್ತಿಯನ್ನು ಅಲ್ಲಿ ಚಿತ್ರವಾಗಿ ಮಾಡಿ ಇಟ್ಟಿದ್ದಾರೆ. ಅಂದರೆ ಈ ರೀತಿಯಾಗಿ ಒಂದು ಯೆಸಬೇಲ್ ಎಂಬವಳು ತುಂಬ ಪಾಪದಲ್ಲಿ ನಡೆಸ್ತಾ ಇದ್ದಳು. ಅವಳ ಹೆಸರಕ್ಕೆ ಒಂದಿದು, ಇವಳು ಎಲ್ಲಿಂದ ಬಂದಳು, ಯಾವ ಪಟ್ಟಣಕ್ಕೆ ಸೇರಿದವಳು ಎಂಬ ನಮ್ಗೆ ಗೊತ್ತಿಲ್ಲ. ಬಟ್ ಯೆಸಬೇಲ್ ಎಂಬ ಹೆಸರು ಉಳ್ಳವಳು. ಅವಳು ಏನು ಮಾಡುತ್ತಾಳೆ ಅಂದರೆ ಜನರಿಗೆ ಅವಳು ಬೋಧನೆ ಮಾಡುವುದು, ಜಾರತ್ವ ಮಾಡಬಹುದೆಂದ, ಅಂದರೆ ವ್ಯಭಿಚಾರ ಮಾಡಬಹುದು ಎಂಬುದಾಗಿ ಓಪನ್ ಹೇಳ್ತಾ ಇದ್ದಾಳೆ. ಇವಳು ಸಭೆಗೆ ಬಂದಿರ್ತಾಳೆ, ರಕ್ಷಣೆ ಹೊಂದಿದ್ದಾಳೆ, ಇದು ಎಲ್ಲಿಂದ ಕಲ್ತ್ಕೊಂಡು ಬಂದ ಗೊತ್ತಿಲ್ಲ. ಅಂದರೆ ಪ್ರವಾದಿನಿ ಅಂದರೆ ಒಂದು ವೇಳೆ ಇವಳು ಪರಿಶುದ್ಧ ಆತ್ಮನು ಹೊಂದಿ ವಿಷಯಗಳ ಹೊಂದಿ ಪ್ರವಾದನೆ ನುಡಿತಾ ಇದ್ದಾಳೆ. ಲಾಸ್ಟಿಗೆ ಸೈತಾನವನ್ನು ತಪ್ಪಾದ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಒಂದು ದುರಾತ್ಮ ಅವಳಲ್ಲಿ ಸೇರ್ಕೊಂಡು ಈ ಥರ ಮಾಡ್ತಾ ಇದ್ದೆ, ನಮಗೆ ಗೊತ್ತಿಲ್ಲ. ಇದೆಲ್ಲ ತಿನ್ಬೋದೆಂದು ಹೇಳ್ತಾರೆ. ಮತ್ತು ವಿಗ್ರಹಕ್ಕೆ ನೈವೇದ್ಯ ಮಾಡೋದನ್ನು ತಿನ್ಬೋದೆಂದು ಹೇಳ್ತಾ ಇದ್ದಾರೆ. ಜಾರತ್ವ ಮಾಡಿರಿ, ವಿಗ್ರಹಕ್ಕೆ ನೈವೇದ್ಯ ಮಾಡಿ ತಿನ್ನಿರಿ, ಏನಿಲ್ಲ ಎಂಬುದಾಗಿ ಏನು ಮಾಡ್ತಾ ಅವಳು ಬೋಧನೆ ಮಾಡಿದಾಳೆ. ಆದರೆ ಬೋಧನೆ ಮಾಡೋದು ಬಗ್ಗೆ ಯೇಸು ಕ್ರಿಸ್ತನು ಹೇಳ್ತಾರೆ, ನನ್ನ ಜನರಿಗೆ, ನನ್ನ ದಾಸರಿಗೆ, ನನ್ನ ಮಕ್ಕಳಿಗೆ ಅವಳು ಏನು ಮಾಡುತ್ತಾಳೆ, ಈ ಮಾರ್ಗದಲ್ಲಿ ದಾರಿದಪ್ಪು ಒಂದು ರೀತಿಯಲ್ಲಿ ನಡೆಸ್ತಾ ಇದ್ದಾಳೆ. ಅದಕ್ಕೆ ನೀನೇನು ಮಾಡ್ತಾ ಇದ್ದೆ, ಅನುಮತಿಯನ್ನು ಕೊಡ್ತಾ ಇದ್ದೆ. ಅಂದರೆ ಸಭಾಪಾಲವನ್ನು ಕೇಳ್ತಾ ಇದ್ದೇನೆ, ಅಂದರೆ ಅಲ್ಲಿರುವ ಒಂದು ಲೀಡರಿಗೆ ಕೇಳ್ತಾ ಇದ್ದೇನೆ, ಅವಳು ಇಷ್ಟು ಒಂದು ತಪ್ಪು ಮಾಡುವ ಸಮಯದಲ್ಲಿ ನೀನು ಯಾಕೆ ಅನುಮತಿ ಮಾಡ್ತಾ ಇದ್ದೆ. ಯಾಕೆಂದ್ರೆ ಅವಳ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಅದನ್ನು 21ನೇ ಹೇಳುತ್ತಲೇ, ಜಾರತ್ವವನ್ನು ಬಿಟ್ಟು ಪಕ್ಷದ ಪಡುವಂತೆ ನಾನು ಇದೇನು ಮಾಡಿ ದೇವರ ಕಡೆ ತಿರುಗಿಕೊಳ್ಳುವಂತೆ ಅನೇಕ ಸಮಯವನ್ನು ಕೊಟ್ಟಿದ್ದೇನೆ. 21ನೇ ಸ್ಪಷ್ಟವಾಗಿ ಹೇಳುತ್ತೇನೆ. ಒಂದು ವೇಳೆ ಪರಿಶುದ್ಧಾತ್ಮನು ಮಾತಾಡಿರ್ಬೋದು, ದೇವರ ವಾಕ್ಯ ಮಾತಾಡಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮಾಡುವ ತಪ್ಪು ಈ ಬೋಧನೆಯನ್ನು ಬಿಟ್ಟು ಬಾ ಎಂಬುದಾಗಿ ದೇವರು ಅವನಿಗೆ ಕೆಲವು ಕಾಲಗಳು ಸಮಯ ಕೊಡ್ತಾನೆ. ಆದರೆ ಆಕೆ ಏನು ಮಾಡ್ತಲ್ಲ, ಮನಸ್ಸೇ ಬರಲಿಲ್ಲ ಅವಳಿಗೆ. ದೇವರ ಕಡೆ ತಿರುಗಿಕೊಳ್ಳಬೇಕು, ನಾನು ಮಾಡುವುದು ತಪ್ಪು, ಈ ಕೀರ್ತಿಗಳನ್ನು ಮಾಡಬಾರ್ದು ಎಂಬ ಮನಸ್ಸು ಅವಳಿಗೆ ಬರಲಿಲ್ಲ. ಆದ ಕಾರಣ ದೇವರು ಏನು ಹೇಳ್ತಾ ಇದ್ದೇನೆ, ಅವಳಿಗೆ ನಾನು ಏನು ಮಾಡ್ತೇನೆ ಎಂಬುದಾಗಿ ಹೇಳುತ್ತದೆ. 22ನೇ ವಚನದಲ್ಲಿ, ಈಗೋ ಅವಳ ಹಾಸಿಗೆಯಲ್ಲೇ ಮಲ್ಕೊಂಡು ಸಾಯುವಷ್ಟು ರೋಗದಲ್ಲಿ ನಾನು ಮಲಗಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಒಂದು ವೇಳೆ ಈಗಿನ ಒಂದು ಬೋಧನೆಗಳು ಹೆಚ್ಚಾಗಿರುತ್ತೆ, ಏನಂದ್ರೆ ಕೃಪೆಯ ಕಾಲದಿಂದ ಬೋಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಪ್ರಕಟಣೆ ಪುಸ್ತಕವು ಸ್ಪಷ್ಟವಾಗಿ ಹೇಳುತ್ತದೆ, ಸಭೆಗೆ ದೇವರು ಕೊಡುವಂಥ ಶಿಕ್ಷೆ ಏನೆಂಬುದಾಗಿ. ವೇಳೆ ನಾವು ಪಾಪಗಳನ್ನು ಮಾಡ್ತಾ ಇದ್ದರೆ ಕೃಪೆ ಕಾಲ ಇದೆ, ಪಕ್ಷದಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದೆ ಅದೇ ಪಾಪದಲ್ಲಿ ಮುಂದುವರಿಸಿಕೊಂಡು ಹೋಗಿದರೆ ಕರ್ತನು ಖಂಡಿತವಾಗಿ ಶಿಕ್ಷೆ ಕೊಡುತ್ತಾನೆ. ಮತ್ತು ಅವಳೊಂದಿಗೆ ಈ ಒಂದು ತಪ್ಪುಗಳನ್ನು ಮಾಡುವ ಎಲ್ಲ ವಿಶ್ವಾಸಿಗಳ ದೇವರು ಏನು ನಿನಗೊಂದು ಚಾನ್ಸ್ ಕೊಡುತ್ತೇನೆ, ನೀನು ತಿರುಗಿಕೊಳ್ಳದಿದ್ದರೆ ನಾನು ನಿನಗೇನು ಮಾಡುತ್ತೇನೆ, ಸಂಕಟದಲ್ಲಿ ಬೀಳುವಂತೆ, ನೀನು ಕಷ್ಟದಲ್ಲಿ ಬೀಳುವಂತೆ ನಾನು ಇದು ಮಾಡುತ್ತೇನೆ ಎಂಬುದಾಗಿ. ದ ಫಸ್ಟ್ ಚರ್ಚ್ ಯೆರೂಸಲೇಮ್ ಸಭೆಯು ಅನನೀಯ ಸಫರ್ಯ ಅವರು ಪಾಪ ಮಾಡಿದರು, ಅಲ್ಲಿ ಮರಣದಂಡನೆ ದೇವರು ಕೊಟ್ಟಿದ್ದು. ಕೊರಿಂಥ ಪತ್ರಿಕೆ ಪೌಲನು ಬರೆಯುತ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ ಅಂದರೆ, ನಾವು ಅಯೋಗ್ಯವಾದ ರೀತಿಯಲ್ಲಿ ರೊಟ್ಟಿ ದ್ರಾಕ್ಷಿ ತಿಂದು ಕುಡಿದ್ರೆ ರೋಗ ಬರ್ತದೆ, ಕಾಯಿಲೆ ಬರ್ತದೆ, ಕೆಲವರು ಸತ್ತು ಹೋಗ್ತಾರೆ ಎಂಬುದಾಗಿ ಹೇಳ್ತೇನೆ. ಆದ ಕಾರಣ ನಾವು ದೇವರ ವಾಕ್ಯವನ್ನು ಓದುವ ಸಮಯದಲ್ಲಿ ತುಂಬ ಎಚ್ಚರಿಕೊಳ್ಳುವವರಾಗಿರಬೇಕು. ಯಾವ ರೀತಿಯಲ್ಲಿ ದೇವರ ವಾಕ್ಯ ಎಚ್ಚರಿಸ್ತದೆ ಎಂಬುದಾಗಿ. ಅವಳಿಗೆ ಎಚ್ಚರಿಕೆ ಕೊಟ್ಟನು, ಯೆಸಬೇಲ್ ಎಂಬ ಹೆಂಗಸಿಗೆ, ಆ ಪ್ರವಾದಿಗೆ, ಅವಳು ಮಾನಸಾಂತರ ಹೊಂದಿಲ್ಲ, ಅವಳಿಗೆ ಶಿಕ್ಷೆ ಕೊಡ್ತೇನೆ ಎಂಬುದಾಗಿ ನೇರವಾಗಿ ಹೇಳಿದ್ದಾನೆ. ಇನ್ನೊಂದು ಚಾನ್ಸ್ ಸಭೆಯ ವಿಶ್ವಾಸಿಗಳಿಗೆ ಅವಳ ಮಾರ್ಗದಲ್ಲಿ ಹೋಗುವವರಿಗೆ ಎಚ್ಚರಿಸ್ತಾ ಇದ್ದೇನೆ, ನೀವು ತಿರುಗಿಕೊಳ್ಳದರೆ ನಿಮಗೆ ನಾನು ಶಿಕ್ಷೆ ಕೊಡ್ತೇನೆ ಎಂಬುದಾಗಿ ದೇವರವರನ್ನು ಎಚ್ಚರಿಸುವವನಾಗಿದ್ದೇನೆ. ಕಡಾಖಂಡಿತವಾದ ಮಾತು ಪ್ರಕಟಣೆ ಪುಸ್ತಕಗಳು. ಆದ ಕಾರಣ ಅವನು ತನ್ನ ಪರಿಚಯ ಮಾಡಿಕೊಳ್ಳುವಾಗಲೇ ಬೆಂಕಿ ಉರಿಯುವ ಕಣ್ಣುಗಳಿಂದ, ಅಂದರೆ ಅಷ್ಟು ಕೋಪದಲ್ಲಿ ಅವನು ಮಾತಾಡುವ ಥರ, ತಿರುಗಿಕೊಳ್ಳದಿದ್ದರೆ ನಿಮಗೆ ಶಿಕ್ಷೆ ಎಂಬುದಾಗಿ ಧೈರ್ಯವಾಗಿ ಯೇಸು ಕ್ರಿಸ್ತನಿಗೆ ಹೇಳುವುದನ್ನು ನಾವು ನೋಡುವರಾಗಿದ್ದೇವೆ. 23ನೇ ವಚನದಲ್ಲಿ, ಅವಳ ಮಕ್ಕಳನ್ನು ನಾನು ಕೊಲ್ಲುವೆನೆಂಬುದಾಗಿ. ಯಾವ ರೀತಿ ಅನನೀಯ ಸಫರ್ಯಳಿಗೆ ಮರಣದಂಡನೆ ಕೊಟ್ಟಿದನೋ ಅದೇ ರೀತಿಯಲ್ಲಿ ಸಹ ಈ ಮಕ್ಕಳು, ಎಷ್ಟು ಮಕ್ಕಳು ಇದ್ದಾರೆ ನಮಗೆ ಗೊತ್ತಿಲ್ಲ, ಬಟ್ ಆ ಮಕ್ಕಳಿಗೆ ನಾನು ಶಿಕ್ಷೆ ಕೊಡ್ತೇನೆ, ಅವ್ರಿಗೂ ನಾನು ದಂಡನೆ ಕೊಡ್ತೇನೆ ಎಂಬುದಾಗಿ ಸ್ಪಷ್ಟವಾಗಿ ನೇರವಾಗಿ ಯೇಸು ಕ್ರಿಸ್ತನಲ್ಲಿ ಮಾತಾಡುವನಾಗಿದ್ದೇನೆ. ಆದ ಕಾರಣ
ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಅದು ಮಾತ್ರ ಅಲ್ಲ, ಮಕ್ಕಳಿಗೆ ಮಾತ್ರ ಅಲ್ಲ, ಆಗ ನಾನು ಮನುಷ್ಯನ ಹೃದಯಗಳನ್ನು ಮತ್ತು ಅಂದ್ರಿಯೇಂದ್ರಿಯಗಳನ್ನು, ಅವರ ಒಳಗಡೆ ಇರುವ ಹೃದಯದಲ್ಲಿರುವ ಎಲ್ಲ ಆಲೋಚನೆಗಳನ್ನು ಪರೀಕ್ಷೆ ಮಾಡುವ ದೇವರೆಂಬುದಾಗಿ ಎಲ್ಲ ಸಭೆಗೆ ಗೊತ್ತಾಗ್ತದೆ, ಎಲ್ಲ ಸಭೆಗಳಿಗೆ ಗೊತ್ತಾಗ್ತದೆ. ದೇವರು ಎಲ್ಲರ ಹೃದಯಗಳನ್ನು ನೋಡುವವನಾಗಿದ್ದಾನೆ ಎಂಬುದಾಗಿ ಎಲ್ಲ ಸಭೆಗಳು ಗೊತ್ತಾಗಿರಿದೆ. ಶಿಕ್ಷೆ ಕೊಡುವಾಗ ಅನನೀಯ ಸಫೀರಳಿಗೆ ಮರಣದಂಡನೆ ಕೊಟ್ಟಾಗ ಸಭೆಯಲ್ಲಿ ಭಯ ಬಂತು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಅದ ಕಾರಣ ಆ ಒಂದು ತುವೇತರ ಸಭೆಗೆ ದೇವರು ಮಾತಾಡುವಾಗ ನೀವು ಸರಿಯಾಗಿ ಈ ಒಂದು ದೇವರ ವಾಕ್ಯದಲ್ಲಿ ನಡೆಯದಿದ್ದರೆ ಖಂಡಿತವಾಗಿಯೂ ನಿಮಗೆ ಶಿಕ್ಷೆ ಇದೆ ಎಂಬುದಾಗಿ ಎಚ್ಚರಿಕೆ ಕಡಾಖಂಡಿತವಾಗಿ ಮಾತಾಡುವ ಅದನ್ನು ಈ ಒಂದು ವಾಕ್ಯದಲ್ಲಿ ನಾವು ನೋಡುವವರಾಗಿದೆ. ಆದ ಕಾರಣ ಎಚ್ಚರಿಕೆ ಉಳ್ಳವರಾಗಿರಬೇಕು. ಇದೆಲ್ಲ ಸಭೆಯಲ್ಲಿ ಇರುವುದನ್ನು ನೋಡುತ್ತೇವೆ. ನಿಕೋಲರ ಸಭೆ ಅಂಗೀಕರಿಗೆ ತಿನ್ನುವುದು, ವಿಚಾರ ಮಾಡುವುದು. ಆ ಕಾಲದಲ್ಲಿ ಏನೆಂದರೆ ಎಲ್ಲರ ಅನ್ಯ ಜನರಾಗಿದ್ದರು. ಈ ಒಂದು ಬಾಬಿಲೋನಿಂದ ನಿಮ್ರೋತಿಂದ ಬಂದ ಈ ಒಂದು ಪಾಪಗಳು ಏನಾಗ್ತದೆ ಅಂದರೆ ಎಲ್ಲ ಸಾಮ್ರಾಜ್ಯಗಳಲ್ಲಿ ನಿಮ್ರೋತಿಂದ ಬಂತು ಅಸಿರಿಯಾ, ಈಜಿಪ್ಟು, ಅದಾದ ಮೇಲೆ ಬಾಬಿಲೋನು, ಬೆರ್ಷಿಯಾ, ಗ್ರೀಕು, ರೋಮ, ಎಲ್ಲ ಸಾಮ್ರಾಜ್ಯಗಳಲ್ಲಿ ಒಂದು ದೊಡ್ಡ ಒಂದು ಪಾಪ ಯಾವುದೆಂದರೆ ವಿಗ್ರಹ ಆರಾಧನೆ ಮಾಡ್ಬೋದು, ವಿಗ್ರಹಕ್ಕೆ ನೈವೇದ್ಯ ಮಾಡೋದನ್ನು ತಿನ್ಬೋದು, ಅಂದರೆ ವ್ಯಭಿಚಾರ ಮಾಡ್ಬೋದು. ಆ ರೀತಿಯಾಗಿ ಕಲ್ಚರ್ ಏನಾಗ್ತಂದರೆ ಆ ಒಂದು ಎಲ್ಲ ಸಾಮ್ರಾಜ್ಯಗಳಲ್ಲಿ ಇದ್ದ ಕಾರಣ, ಆ ಸಾಮ್ರಾಜ್ಯದಲ್ಲಿ ಇವರು ಎಲ್ಲ ಅಭ್ಯಾಸವಾಗಿದ್ದ ಕಾರಣ ಇವರು ಕ್ರೈಸ್ತ ಧರ್ಮಕ್ಕೆ ಬಂದ ಮೇಲೆ, ಕ್ರೈಸ್ತ ಒಂದು ಬೋಧನೆಗೆ ಅಪೊಸ್ತಲರ ಬೋಧನೆಗೆ ಬಂದ ಮೇಲೆ ಅವ್ರಿಗೇನಾದರೆ ಕಷ್ಟ ಆಗ್ತಾಯಿದೆ. ತುಂಬ ಎಂಜಾಯ್ ಮಾಡ್ತಾ ಇದ್ದವರು ಈಗೇನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಪರಿಶುದ್ಧವಾಗಿ ಜೀವನ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಈ ಒಂದು ಸ್ವಲ್ಪ ಯಾರಾದರೂ ಒಬ್ಬರು ಮಧ್ಯದಲ್ಲಿ ಬಂದು ಅರ್ಧಂಬರ್ಧ ಕಲ್ತ್ಕೊಂಡು ಬಂದು ಬೋಧನೆ ಮಾಡುವುದು ಏನು ಮಾಡ್ತಾರೆ, ಕೇಳಿಕೊಂಡು ಅವರ ಮೇಲೆ ಬಿದ್ದು ಹೋಗುವವರಾಗಿದ್ದಾರೆ. ಅದೇ ಥರ ನಾವು ನಮ್ಮ ಸಭೆಗಳಲ್ಲಿ ಏನಾಗಿರಬೇಕು, ಎಚ್ಚರಿಕೊಳ್ಳುವವರಾಗಿರಬೇಕು. ಅಪೊಸ್ತಲರ ಬೋಧನೆಯಲ್ಲಿ ನಾವು ಯಾವಾಗಲೂ ನೆಲೆಕೊಂಡವರಾಗಿರಬೇಕು. ಯೆರೂಸಲೇಮಿನಲ್ಲಿ ಸಭೆ ಇದ್ದ ಸಮಯದಲ್ಲಿ ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಅವರು ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿಯೂ ನಿರಂತರರಾಗಿದೆಂಬುದಾಗಿ. ಅದ ಕಾರಣ ದೇವರ ವಾಕ್ಯವನ್ನು ಯಾವಾಗ ಕೇಳುತ್ತೇವೋ ಅವರಿಗೆ, ಈಗಾಗಲೇ ಪೌಲನು ಎಬೇಸ್ ಪಟ್ಟಣಕ್ಕೆ ಸಭೆಯನ್ನು ಏನು ಮಾಡಿದ್ರೆ ಕಾಗಿದವನ್ನು ಬರೆದಿದ್ದಾನೆ, ಲೆಟ್ರ್ ಬರೆದಿದ್ದಾನೆ, ಪತ್ರಿಕೆ. ಎಬೇಸ್ ಸಭೆಯಿಂದ ಅದು ಒಂದು ಮತ್ತು ಸ್ಮಿರ್ನ ಎಲ್ಲ ಒಂದೊಂದು ಸಭೆಗೆ ಏನಾಗಿರ್ತದೆ ಆ ಒಂದು ಪತ್ರಿಕೆ ಹೋಗಿದೆ. ಆ ಪತ್ರಿಕೆ ಅಂದರೆ ದೇವರ ವಾಕ್ಯವನ್ನು ಅವ್ರೇನು ಮಾಡಿದರೆ ಚೆನ್ನಾಗಿ ಬೋಧನೆ ಮಾಡೋರು ಇಲ್ಲವೋ, ಆ ಪತ್ರಗಳು ಎಲ್ಲೇ ಆಗಿದೆ ನಮ್ಗೆ ಗೊತ್ತಿಲ್ಲ. ಅದ ಕಾರಣ ವಿಶೇಷವಾಗಿ ಕರ್ತನ ಸಭೆಯಲ್ಲಿ ದೇವರ ವಾಕ್ಯವನ್ನು ಜನರು ಓದಬೇಕು, ಕೇಳಬೇಕು, ಆ ಬೋಧನೆ ಇರಬೇಕು. ಇಲ್ಲದಿದ್ದರೆ ತಪ್ಪಾದ ರೀತಿಯಲ್ಲಿ ಜನ ಏನು ಮಾಡ್ತಾರೆ, ದಾರಿದಪ್ಪಿ ಹೋಗಲಿಕ್ಕೆ ಚಾನ್ಸ್ ಇರ್ತದೆ. ಅದು ಮತ್ತು ಕೊನೆಯದಾಗಿ ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿ ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಾಗಿ ಏನು ಮಾಡುತ್ತೇನೆ, ನಾನು ಪ್ರತಿಫಲವನ್ನು ಕೊಡ್ತೇನೆ ಎಂಬುದಾಗಿ. ಅಂದರೆ ಒಳ್ಳೆಯದು ಮಾಡಿದರೆ ನಿಮಗೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು, ಅಂದರೆ ನಿಮ್ಮ ಕೃತ್ಯಗಳ ತಕ್ಕಾಗಿ ಪ್ರತಿಫಲವು ನಾನು ಖಂಡಿತವಾಗಿ ಕೊಡ್ತೇನೆಂಬುದಾಗಿ ಸಭೆಯನ್ನು ದೇವರು ಎಚ್ಚರಿಸುವನಾಗಿದ್ದಾನೆ. ಮತ್ತು 24ನೇ ವಚನದಲ್ಲಿ ಮತ್ತು 25ನೇ ವಚನದಲ್ಲಿ, ಆದರೆ ತುಯತ್ರದಲ್ಲಿರುವ ಉಳಿದವರಿಗೆ, ಅಂದರೆ ಸೈತಾನನಿಂದ ಪ್ರೇರಿತವಾದ ಈ ಬೋಧನೆಯನ್ನು ಅವಳನ್ನು ಯಾರು ತಿಳಿಯದೇ ಇರುವರು, ಕೆಲವರು ತಿಳಿಯದೇ ಇದ್ದಾರೆ, ಇದು ಬೋಧನೆ ಏನೆಂಬುದಾಗಿ ಅವರು ಅಪೊಸ್ತಲ ಭಕ್ತಿಯಲ್ಲಿ ನಡ್ಕೊಂಡು ಬರ್ತಾರೆ, ಆ ಬೋಧನೆಯ ಒಂದು ಭಕ್ತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಅವಲಂಬಿಸದೇ ಇರುವವರು ಏನು ಮಾಡ್ತಿದ್ದಾರೆ, ಅವರಿಗೆ ಯೇಸು ಕ್ರಿಸ್ತನು ಹೇಳಿದೇನೆಂದರೆ, ನಾನು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ, ನಿಮ್ಮ ಮೇಲೆ ಯಾವುದೇ ಒಂದು ಭಾರವನ್ನು ನಾನು ಹಾಕುವುದಿಲ್ಲ. ನಿಮ್ಮ ಮೇಲೆ ಹಾಕಿದ ಭಾರ ಯಾವುದಂದರೆ, ನೀವು ವಿಗ್ರಹಾರಾಧನೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು. ಓಕೆ, ಅದನ್ನು ಇನ್ನು ಬೇರೆ ಒಂದು ಭಾರಗಳನ್ನು ಇದು ಅದೆಂಬುದಾಗಿ ಹಾಕುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತು ಕಷ್ಟಗಳನ್ನು, ಸಂಘಟನೆಗಳನ್ನು ನಿಮಗೆ ನಾನು ಕೊಡುವುದಿಲ್ಲ ಎಂಬುದಾಗಿ ಸಭೆಗೆ ಅವನು ವಾಗ್ದಾನ ಮಾಡುವನಾಗಿದ್ದಾನೆ. 25ನೇ ವಚನದಲ್ಲಿ, ಆದರೆ ನೀವು ಹೊಂದಿರುವುದನ್ನು ನಾನು ಬರುವ ತನಕ ಏನು ಮಾಡಬೇಕು, ಭದ್ರವಾಗಿ ಹಿಡಿದುಕೊಂಡಿರಬೇಕು. ಈಗ ನಾನು ನಿಮಗೆ ಕೊಟ್ಟಿರುವ ಈ ಒಂದು ರಕ್ಷಣೆಯನ್ನು, ಪರಿಶುದ್ಧವನ್ನು ಏನು ಮಾಡಬೇಕು, ನಾನು ಬರುವ ತನಕ ಏನು ಮಾಡಬೇಕು, ನಾನು ಬರುವ ತನಕ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ರಿ, ಭದ್ರವಾಗಿ ಇಟ್ಕೊಳ್ರಿ ಎಂಬುದಾಗಿ ಯೇಸು ಕ್ರಿಸ್ತನು ಆ ಸಭೆಯನ್ನು ಪ್ರೇರೇಪಿಸುವನಾಗಿದ್ದಾನೆ. 26ರಿಂದ 28 ತನಕ ಅಲ್ಲಿ ಒಂದು ಉತ್ತಮವಾದ ಒಂದು ವಿಷಯಗಳನ್ನು ನಾವು ಹೇಳುತ್ತೇವೆ. ಯಾವನು ಜಯಶಾಲಿಯಾಗಿ ನನಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುತ್ತಾನೋ, ತನ್ನ ಕೃತ್ಯಗಳೆಲ್ಲ ನನಗೆ ಮೆಚ್ಚುಗೆ ಆಗಿರ್ತದೋ, ಅವನಿಗೆ ನಾನು ಕೊಡುವುದೇನೆಂದರೆ, ನಾನು ತಂದೆಯಿಂದ ಹೊಂದಿದ ಅದೇ ಒಂದು ಅಧಿಕಾರವನ್ನು ನಾನು ಕೊಡ್ತೇನೆ ಎಂಬುದಾಗಿ.
ಯೇಸು ಕ್ರಿಸ್ತನ ತಂದೆಯಿಂದ ನನಗೆ ಸಕಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಸಕಲ ಅಧಿಕಾರವು ಕೊಡಲ್ಪಟ್ಟಿದೆ ಎಂಬುದಾಗಿ. ಹೊರಟು ಹೋಗಿರಿ, ಸಕಲ ಅಧಿಕಾರವನ್ನು ಕೊಡಲ್ಪಟ್ಟಿದೆ, ನಾನು ನಿಮಗೆ ಅಧಿಕಾರ ಕೊಡ್ತೇನೆ ಎಂಬುದಾಗಿ. ಯಾರ್ಯಾರು ದೇವರಿಗೆ ಯೇಸು ಕ್ರಿಸ್ತನಿಗೆ ಮೆಚ್ಚಿಕಾಗಿ ನಡೆಯುತ್ತಾ ಇದ್ದಾರೋ, ಜಯಶಾಲಿಗಳಾಗಿ ಜೀವನ ಮಾಡುತ್ತಾರೋ, ಕರ್ತನ ಅವರಿಗೆ ಅಧಿಕಾರ ಕೊಡ್ತಾನೆ. ಎಲ್ಲದರ ಮೇಲೆ, ಪಾಪದ ಮೇಲೆ, ಶಾಪದ ಮೇಲೆ, ರೋಗದ ಮೇಲೆ, ಮನುಷ್ಯರ ಮೇಲೆ, ಎಲ್ಲ ಶಕ್ತಿಗಳ ಮೇಲೆ ಯೇಸು ಕ್ರಿಸ್ತನಿಗೆ ಅಧಿಕಾರ ಕೊಡುವುದನ್ನು ನಾವು ನೋಡುವವರಾಗಿದ್ದೇವೆ. ಆದ ಕಾರಣ ಸಭೆಯು ಯೇಸು ಕ್ರಿಸ್ತನ ಅಧಿಕಾರವನ್ನು ಉಪಯೋಗಿಸಬೇಕಾದ್ರೆ ಇದು 1000 ವರ್ಷದಲ್ಲಿ ಯೇಸು ಕ್ರಿಸ್ತನ ಕೊಡುವ ಅಧಿಕಾರವಾಗಿರ್ಬೋದು. ಬಟ್ ಈ ಲೋಕದಲ್ಲಿ ನಮಗೆ ಯಾರಿಗೆ ಆತನ ಅಧಿಕಾರವನ್ನು ಕೊಡ್ತಂದ್ರೆ ಜಯಶಾಲಿಗಳಾಗಿರುವ ಜನರಿಗೆ ಮತ್ತು ಆತನಿಗೆ ಮೆಚ್ಚುಗೆಯಾದ ಜೀವನವನ್ನು ನಡೆಸುವವರಿಗೆ. ಇವತ್ತು ಅನೇಕ ಸೇವೆಗರು ಈ ಅನೇಕ ವರಗಳನ್ನು, ಅಧಿಕಾರವನ್ನು ಹೊಂದಿಕೊಂಡು ಸೇವೆಯನ್ನು ಮಾಡ್ತಂದ್ರೆ ಅವ್ರ ದೇವರ ಪ್ರೀತಿಯಲ್ಲಿ ಅವ್ರು ಹೇಳ್ತಾರೆ. ದೇವರಿಗೆ ಮೆಚ್ಚುಗೆಯಾದ ಜೀವನ ಮಾಡಿದ ಕಾರಣ ಕರ್ತನ ಅವರಿಗೆ ಅಧಿಕಾರ ಕೊಟ್ಟು ಅವ್ರನ್ನ ಉಪಯೋಗಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೇನೆ, ಇದಲ್ಲದೆ ಉದಯ ನಕ್ಷತ್ರವನ್ನು ಅವನಿಗೆ ನಾನು ಕೊಡುವೆನು. ಉದಯ ನಕ್ಷತ್ರ ಅಂತ ಹೇಳುವ ಸಮಯದಲ್ಲಿ ಇದು ಆಕಾಶದಲ್ಲಿರುವ ನಕ್ಷತ್ರವನ್ನು ಹಿಡಿದುಕೊಂಡು ದೇವರ ಕೈಯಲ್ಲಿ ಕೊಡುವುದಿಲ್ಲ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, ಯುಗಾಂಧ್ರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಅಂದರೆ ನಕ್ಷತ್ರಗಳಿಗೆ ಇರುವ ಮಹಿಮೆಯನ್ನು ದೇವರು ಅವನು ಕೊಡುತ್ತಾನೆ. ಇದು ಒಂದು ತುವೇತರ ಸಭೆಗೆ ದೇವರು ಒಂದೊಂದು ಸಭೆಗೆ ಜೀವ ಕ್ರೀಡವನ್ನು ಕೊಡ್ತಾನೆ, ಇನ್ನೊಂದು ಕಡೆ ಮನ್ನಾ ಕೊಡ್ತಾನೆ ಹೇಳ್ತಾನೆ, ಇನ್ನೊಂದು ಕಡೆ ಒಂದು ಬಿಳಿ ಕಲ್ಲು ಕೊಡ್ತೇನೆ ಎಂಬುದಾಗಿ. ಬಟ್ ಇಲ್ಲಿ ದೇವರ ವಾಕ್ಯ ಹೇಳ್ತೇನೆ ಅಂದರೆ ನಕ್ಷತ್ರಗಳ ಹಾಗೆ ಇರುವಂಥ ರೀತಿಯಲ್ಲಿ ಅವರಿಗೆ ನಾನು ಮಹಿಮೆಯನ್ನು ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುವನಾಗಿದ್ದಾನೆ. ಲಾಸ್ಟ್ ಕೊನೆಯದಾಗಿ 29ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅಂದರೆ ಇದು ದೇವರ ಆತ್ಮನು ಪವಿತ್ರ ಸಭೆಗೆ ಮಾತ್ರ ಅಲ್ಲ, ಈ 7 ಸಭೆಗಳಿಗೆ ಹೇಳಿದ ಎಲ್ಲ ಉಪದೇಶಗಳನ್ನು ಕಿವಿಯುಳ್ಳವನು ಕೇಳಿ ಅದರಂದರೆ ನಡೆಯಬೇಕೆಂಬುದಾಗಿ ಯೇಸು ಕ್ರಿಸ್ತನು ಸಭೆಗಳನ್ನು ಎಚ್ಚರಿಸುವನಾಗಿದ್ದಾನೆ. ಆದ ಕಾರಣ ನಾವು ಸಹ ಪವಿತ್ರ ಸಭೆಯಲ್ಲಿದ್ದ ಆ ಒಂದು ಕೆಟ್ಟ ಅಭ್ಯಾಸಗಳು ನಮ್ಮಲ್ಲಿ ಬರದೆ ನಾವು ನಮ್ಮ ಕೃತ್ಯಗಳು, ಪ್ರೀತಿ, ತಾಳ್ಮೆ, ಸೇವೆ ಎಲ್ಲ ಕರ್ತನಿಗೆ ಮೆಚ್ಚುಗೆಯಾದ ಜೀವನ ನಡೆಸಿದರೆ ಈ ಒಂದು ಸಭೆಗೆ ದೇವರು ಕೊಟ್ಟಿರುವಂಥ ಬಹುಮಾನಗಳನ್ನು ನಮಗೆ ದೇವರು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತೆ ಖಂಡಿತವಾಗಿ ಕೊಡುತ್ತಾನೆ. ಆ ಯೇಸು ಕ್ರಿಸ್ತನ ಬರುವ ತನಕ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಈ ಒಂದು ತಪ್ಪಾದ ಬೋಧನೆಗಳು ಇವತ್ತು ತುಂಬ ಎದ್ದು ಬರ್ತಾ ಇದೆ. ಎಚ್ಚರಿಕೊಳ್ಳುವವರಾಗಿರಲಿಕ್ಕೆ ದೇವರಾತ್ಮ ನಮಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥಿಸೋಣ. ತಂದೆಯ ದೇವರೇ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆಯ ತುವೇತರ ಸಭೆಯು ವಿಷಯವಾಗಿ ನಾವು ಕಲಿತೇವೆ. ಅವರು ಪ್ರಾರಂಭದಲ್ಲೂ ಈಗಲೂ ಅವರು ಚೆನ್ನಾಗಿ ಕರ್ತನಿದ್ದರು, ಪ್ರೀತಿ, ನಂಬಿಕೆ, ತಾಳ್ಮೆ, ಸೇವೆ ಎಲ್ಲ ಮಾಡುವವರಾಗಿದ್ದರು. ಆದರೆ ಕರ್ತನೆ ಆ ಹೆಂಗಸ್ ಇಸಬೇಲನೆಂಬ ಒಂದು ಬೋಧನೆಯಿಂದ ಅನೇಕ ಜನರು ಬಿದ್ದು ಹೋಗಿದ್ದರು. ಅವ್ರನ್ನ ಎಚ್ಚರಿಸಿ ನೀನು ಮಾತಾಡಿದೆ ಸ್ವಾಮಿ. ಒಂದು ವೇಳೆ ಈ ರೀತಿಯಾಗಿ ಸಭೆಗಳಲ್ಲಿ ಇವತ್ತು ನಡೀತಾ ಇದೆ ಕರ್ತನೆ, ನೀನು ಎಚ್ಚರಿಸುವಾಗ ಈ ವಾಕ್ಯಗಳನ್ನು ಓದುವ ಪ್ರತಿಯೊಬ್ಬರು, ಕೇಳುವ ಪ್ರತಿಯೊಬ್ಬರು ತಮ್ಮನ್ನು ಕರ್ತನೆ ಮಾನಸಾಂದ್ರಪಟ್ಟು ಪಕ್ಷಾಪದದಿಂದ ನನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಕರ್ತನೆ ಹೃದಯಗಳನ್ನು ಕೊಡುವಂತೆ ನಾನು ಪ್ರಾರ್ಥಿಸ್ತೇನೆ. ಒಬ್ಬರಾದ ನಾಶವಾಗುವುದನ್ನೇ ಇಷ್ಟಲ್ಲ ದೇವರೇ. ನಿನ್ನ ಸಭೆಗಳನ್ನು ಎಚ್ಚರಿಸಿದಕ್ಕೋಸ್ಕರ ಸ್ತೋತ್ರ. ಎಲ್ಲ ಘನವು ಮಹಿಮೆನಿಗೆ ಸಲ್ಲಲಿ ನಿನ್ನ ಮಗನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ.